ಈಗಷ್ಟೇ ಮದುವೆ ಆಗಿ ಮನೆಗೆ ಬಂದಿದ್ದೀನಿ. ನಿಮ್ಮೆಲ್ರಿಗಿನ್ನ ಚಿಕ್ಕವಳು. ನಾನು ಹೇಳೋದ್ರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನಗೆ ಗೊತ್ತಿಲ್ಲ. ಆದರೆ ರಮೇಶ್ ಅಂಕಲ್ಗೆ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅವರು ಬದಲಾಗ್ತಾರೆ, ನಮ್ಮೆಲ್ರೂ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಭರವಸೆ ನನಗಿದೆ. ನೋಡು, ಕೇಳಿಸ್ಕೋ. ನಿನ್ಗಿಂತ ಚಿಕ್ಕ ಹುಡುಗಿ, ಅವಳಿಗಿರೋ ಬುದ್ಧಿ ನಿನ್ಗಿಲ್ವಲ್ಲೋ. ನಿನ್ನ ಕೆನ್ನೆಗೆ ನೀನೇ ಹೊಡ್ಕೋ. ನಿಧಿ, ನೀನ್ ಚಿಕ್ಕವಳಾದ್ರು ಎಂತ ಒಳ್ಳೆ ಮಾತಾಡ್ದೆ ಮಗಳೇ. ಇವನು ನಿಮ್ಗೆ ಮಾಡಿರೋ ದ್ರೋಹ ಅಂತಿಂತದಲ್ಲ. ಆದ್ರೂ ಇವನ್ ಮೇಲೆ ಕರುಣೆ ತೋರಿಸ್ತಾ ಇದೆಯಲ್ಲ. ಇವ್ರು ಮಾಡಿರೋ ದ್ರೋಹನ ಅಷ್ಟು ಸುಲಭವಾಗಿ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರಿಗೆ ತಿದ್ಕೊಳ್ಳೋಕೆ ಇದೊಂದು ಅವಕಾಶ, ಕ್ಷಮೆ ಅಲ್ಲ. ಕಷ್ಟನೋ ಸುಖನೋ, ಬೇಕೋ ಬೇಡವೋ ಅವ್ರು ತಿದ್ಕೊಳ್ಳೇಬೇಕು. ಈ ಹುಡುಗಿಗಿರೋ ಸಂಸ್ಕಾರ ನಿನ್ಗಿಲ್ದೆ ಹೋಯ್ತಲ್ಲೋ. ಬರೀ ಮನ್ಸಿದ್ರೆ ಸಾಲದು ಕಣೋ, ಮನ್ಸಲ್ಲಿ ಪ್ರೀತಿ ಇರಬೇಕು. ಆ ಪ್ರೀತಿ ಏನು ಅಂತ ನಿಧಿ ತೋರಿಸಿದಾಳೆ ಕೊಡೋ. ಈ ಮನೆ ಸೊಸೆ ನಿನ್ಗೆ ಜೀವದಾನ ಮಾಡಿದಾಳೆ. ಇನ್ಮೇಲಾದ್ರೂ ಮನುಷ್ಯನಾಗಿ ಬದುಕೋದ್ನ ಕಲಿ. ಥ್ಯಾಂಕ್ ಯು ತೇಜಸ್, ನೀವು ಬಂದಿದ್ದಕ್ಕೆ ಎಲ್ಲರೂ ಸತ್ಯ ಗೊತ್ತಾಯ್ತು. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಅದೇ ಅನ್ಸುತ್ತೆ. ಐಮ್ ಸಾರಿ ಕರ್ಣ, ನೀವು ಎಷ್ಟೊಂದ್ಸಲಿ ಬಂದು ನನಗೆ ಎಚ್ಚರಿಕೆ ಕೊಟ್ರಿ. ನಿತ್ಯ ಯಾವುದೇ ತಪ್ಪು ಮಾಡಿಲ್ಲ ಅಂತ ನನಗೆ ತಿಳಿಸಿ ಹೇಳಿದ್ರಿ. ನಾನು ಏನನ್ನೂ ಕೇಳದಿರೋ ಮನಸ್ಥಿತಿಲಿದ್ದೆ. ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ಬಿಟ್ಟೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು